ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಅವರು ನಾಳೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಆದರೆ ಅವರ ಸಹೋದರ ಡಿಕೆ ಸುರೇಶ್ ಇವತ್ತೇ ಹೊರಟಿದ್ದಾರೆ. ಮಧ್ಯಾಹ್ನ 1:40ಕ್ಕೆ ತಲುಪ್ತಾರೆ. ಮೊನ್ನೆ ಹೋಗಬೇಕಾದರೂ ಪ್ರತ್ಯೇಕವಾಗಿ ಹೋದ್ರು ಇಬ್ರು. ಸಭೆಯೇ ಹೋಗುವಾಗ ನಿನ್ನೆ ಇಂದಿರಾ ಭವನಕ್ಕೆ ಹೋಗುವಾಗ ಇಬ್ರು ಜೊತೆಗೆ ಹೋದ್ರು. ಈಗ ಡಿಕೆ ಶಿವಕುಮಾರ್ ನಾಳೆ ಬರ್ತಾರೆ. 8:30ಕ್ಕೆ ಬೆಂಗಳೂರಿಗೆ ಬರ್ತಾರೆ ಡಿಕೆ ಶಿವಕುಮಾರ್. ಅವರ ಸಹೋದರ ಡಿಕೆ ಸುರೇಶ್ ಅದಕ್ಕೂ ಮುಂಚಿತವಾಗಿ ಅಂದ್ರೆ ಇವತ್ತು ಮಧ್ಯಾಹ್ನ 1:40 ಹೊತ್ತಿಗೆ ಬೆಂಗಳೂರಿಗೆ ರೀಚ್ ಆಗ್ತಾರೆ. ಮಧ್ಯಾಹ್ನ 1:40ಕ್ಕೆ ಡಿಕೆ ಸುರೇಶ್ ಬರ್ತಾ ಇದ್ದಾರೆ. ಅಣ್ಣನನ್ನ ದೆಹಲಿಯಲ್ಲೇ ಬಿಟ್ಟು ಬೆಂಗಳೂರಿಗೆ ಸುರೇಶ್ ವಾಪಸ್ ಆಗಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆದಂಥ ಅಂಶಗಳು ಯಾವುದು? ನಿನ್ನೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅದನ್ನು ತಮ್ಮ ಆಪ್ತರ ಮುಂದೆ ಹೇಳಿಕೊಂಡಿದ್ದಾರೆ. ಕೊಟ್ಟ ಮಾತಿನಂತೆ ರಾಜೀನಾಮೆ ಕೊಡಬೇಕಾಗಿದೆ, ಒಪ್ಪಂದದಂತೆ ರಾಜೀನಾಮೆ ಕೊಡಬೇಕಾಗಿದೆ, ಕೊಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ನನ್ನನ್ನು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ. 2013ರಿಂದ 18 ಮತ್ತೆ ಈ 3 ವರ್ಷದ ಅವಧಿ. 8 ವರ್ಷವೂ ಕೂಡ ಆಡಳಿತದಲ್ಲಿ ಹಸ್ತಕ್ಷೇಪ ಹೈಕಮಾಂಡ್ ಮಾಡಲಿಲ್ಲ. ಆ ಕಾರಣಕ್ಕಾಗಿ ನನ್ನನ್ನು ಗೌರವಯುತವಾಗಿ ನಡೆಸಿಕೊಂಡಂಥ ಪಕ್ಷಕ್ಕೆ ನಾನು ದ್ರೋಹ ಮಾಡೋದು ಸರಿಯಲ್ಲ. ಅವ್ರು ಹೇಳಿದ್ದನ್ನು ಕೇಳ್ತಾ ಇದ್ದೀನಿ, ರಾಜೀನಾಮೆ ಕೊಡ್ತಾ ಇದ್ದೀನಿ. ಅವರ ಬೆಂಬಲಿಗರಿಂದ ರಿಕ್ವೆಸ್ಟ್ ಮಾಡೋಣ, ಕನ್ವಿನ್ಸ್ ಮಾಡೋಣ, ಮನವಿ ಮಾಡೋಣ, ಈ ಮಾತುಗಳು ಬಂದಾಗ ಬೇಡ, ಅವ್ರು ಹೇಳಿದ್ದನ್ನು ಪಾಲಿಸೋಣ ಅನ್ನೋದನ್ನು ಸ್ಪಷ್ಟ ಮಾತುಗಳಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರ ಮುಂದೆ ಹೇಳಿದರು. ಅದು KJ ಜಾರ್ಜ್ ಅವರ ನಿವಾಸದಲ್ಲಿ ಮೀಟಿಂಗು ಅಂತಂದರೆ ಮಾತುಕತೆ ಆದಾಗಲೂ, ನಂತರ ಅವರು ಬೆಂಗಳೂರಿಗೆ ಬಂದು ಕಾವೇರಿ ನಿವಾಸಕ್ಕೆ ಅವರ ಆಪ್ತರು ಬಂದು ಭೇಟಿಯಾದಾಗಲೂ ಇದೇ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದರು. ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವರಿಗೆ, ನೀವು ರಾಜ್ಯಸಭಾ ಎಲೆಕ್ಷನ್ ಆಗೋವರೆಗೂ ಕೂಡ ಮುಖ್ಯಮಂತ್ರಿ ಆಗಿರಿ ಅಂತ, ಕ್ಯಾಂಡಿಡೇಟು ಅಂತ ನೀವು ನಾಮಿನೇಷನ್ ಮಾಡಿ 18ನೇ ತಾರೀಕು ಎಲೆಕ್ಷನ್ ಆಗುತ್ತೆ, ಎಲೆಕ್ಷನ್ ಆಗೋವರೆಗೂ ಕೂಡ ಮುಖ್ಯಮಂತ್ರಿ ಆಗಿರಿ ಅಂತ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಬಿಜೆಪಿ ಯಾವ ರೀತಿ ಅವಕಾಶವನ್ನು ಕೊಟ್ಟಿತ್ತೋ ಅದೇ ರೀತಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರಿಗೂ ಕೂಡ ಅದೇ ರೀತಿ ಅವಕಾಶವನ್ನು ಕೊಡಲಾಗಿತ್ತು. ಈಗಲೇ ನೀವು ರಾಜೀನಾಮೆ ಕೊಡಬೇಕಾದಂಥ ಅಗತ್ಯ ಇಲ್ಲ, ರಾಜ್ಯಸಭಾ ಎಲೆಕ್ಷನ್ವರೆಗೆ ಮುಖ್ಯಮಂತ್ರಿ ಆಗಿರಿ ಅಂತ. ಸಿದ್ದರಾಮಯ್ಯ ಅವರು ಯೋಚನೆ ಮಾಡಿದ್ರು, ಕೊಡೋದು ಕನ್ಫರ್ಮ್ ಆದ ನಂತರ ಮತ್ತೆ 18ರವರೆಗೆ ಯಾಕೆ ಕಾಯಬೇಕು, ನಾಳೆನೇ ಕೊಟ್ಟು ಬಿಡ್ತೀನಿ ನಾನು, ನಾಳೆನೇ ರಾಜೀನಾಮೆ ಕೊಡುವಂಥ ನಿರ್ಧಾರ ಅದು ಸಿದ್ದರಾಮಯ್ಯ ಅವರ ನಿರ್ಧಾರ. ಸ್ಟೆಪ್ ಡೌನ್ ಆಗಿ ಅಂತ ಹೇಳಿದ್ದು ಹೈಕಮಾಂಡ್. ಅದಕ್ಕೆ ಕಾರಣ ಕೊಟ್ಟಿದ್ದು ಹೈಕಮಾಂಡ್. ಹೊಸ ತಲೆಮಾರಿನ ನಾಯಕತ್ವಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲೂ ಇದನ್ನು ಮಾಡಿದ್ದೀವಿ, ನಾವು ಕರ್ನಾಟಕದಲ್ಲೂ ಮಾಡ್ತಾ ಇದ್ದೀವಿ. ಮತ್ತು ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ರಾಜ್ಯಸಭೆಗೆ ಬನ್ನಿ. ಈಗ ಸೂಕ್ತ ಸಮಯ, ಸೂಕ್ತ ಪರಿಸ್ಥಿತಿನೂ ಕೂಡ ಇದೆ. ರಾಜ್ಯಸಭೆಯ 3 ಸದಸ್ಯ ಸ್ಥಾನ 4 ಖಾಲಿಯಾಗಿದೆ. ಅದರಲ್ಲಿ 3ರನ್ನ ಕಾಂಗ್ರೆಸ್ಗೆ ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯ ಅವರು, ಮತ್ತೊಬ್ಬರು ಯಾರು ಅನ್ನೋದು ಡಿಸೈಡ್ ಆಗಿಲ್ಲ. ಅದು ಹೈಕಮಾಂಡ್ನ ಅಭ್ಯರ್ಥಿ ಆಗ್ತಾರೋ ಅಥವಾ ಕರ್ನಾಟಕದಿಂದ ಬೇರೆ ಯಾರಿಗಾದರೂ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಬಟ್ 3ರ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯ. ಬಟ್ ಸಿದ್ದರಾಮಯ್ಯ ಅವರು ಈ ಕ್ಷಣದವರೆಗೂ ಕೂಡ ರಾಜ್ಯಸಭೆಯ ಆಫರ್ ಅನ್ನು ಒಪ್ಪಿಲ್ಲ, ನಿರ್ಧಾರವನ್ನು ಇನ್ನೂ ತೆಗೆದುಕೊಂಡಿಲ್ಲ. ಅವರು ರಾಜ್ಯಸಭೆಗೆ ಹೋಗಬೇಕಾ ಬೇಡವಾ ಈ ನಿರ್ಧಾರವನ್ನು ಇನ್ನೂ ಕೂಡ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿಲ್ಲ. ಆ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಬೇಕು, ಬರ್ತಿರೋ ಇಲ್ವೋ ಅನ್ನುವಂಥ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬಟ್ ರಾಜೀನಾಮೆ ಅನ್ನೋದು ಹೈಕಮಾಂಡ್ನ ತೀರ್ಮಾನ, ಹೈಕಮಾಂಡ್ನ ಸೂಚನೆ ಇದು. ರಾಜೀನಾಮೆ ಕೊಡೋದನ್ನು ಹೊರತುಪಡಿಸಿ ಬೇರೆ ಆಯ್ಕೆಗಳಿಲ್ಲ. ರಾಜ್ಯಸಭೆಗೆ ಬರಬೇಕಾ ಬೇಡವಾ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿರುವಂಥ ಆಯ್ಕೆ. ಸೊ ಏನು ಮಾಡ್ತಾರೆ ಸಿದ್ದರಾಮಯ್ಯ ಅವರು ಗೊತ್ತಿಲ್ಲ. ರಾಜೀನಾಮೆ ಹೈಕಮಾಂಡ್ ಸೂಚನೆಯಂತೆ ನಾಳೆ ಕೊಡ್ತಾ ಇದ್ದಾರೆ.
ಸಿದ್ದರಾಮಯ್ಯ ನಿವಾಸದಲ್ಲಿ ಸದ್ಯ ಏನಾಗ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗಿತ್ತು. ಅದರಲ್ಲಿ ಅವರ ಆಪ್ತ ಸಚಿವರು, ನಾಯಕರು, ಶಾಸಕರು ಇವರೆಲ್ಲ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ, ಸರ್ಕಾರಿ ನಿವಾಸಕ್ಕೆ ಬರೆದಿದ್ದಾರೆ. ನಿನ್ನೆ ರಾತ್ರಿಯೂ ಬಂದರು, ಇವತ್ತು ಮತ್ತೆ ಬೆಳಗ್ಗೆ ಬಂದಿದ್ದಾರೆ. ಚುನಾವಣೆಗಳನ್ನು ನಡೆಸೋದು ಕಷ್ಟ ಆಗುತ್ತೆ ಅಂತೇಳಿ ಬಹಿರಂಗವಾಗಿ ಧ್ವನಿ ಎತ್ತಿದಂಥವರು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ಒಂದು ಬಹಳ ಸ್ಪಷ್ಟ ತೀರ್ಮಾನಗಳನ್ನು ಹೈಕಮಾಂಡ್ ತೆಗೆದುಕೊಂಡಿದ್ದಾರೆ. ತಾವು ಮೊದಲ ಬಾರಿ ಧ್ವನಿ ಎತ್ತಿದ್ರೆ ಬಹಿರಂಗವಾಗಿ ಹೇಳ್ತಾ ಇದ್ರಿ, ಇಂಥ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಮುಂದಿನ ಚುನಾವಣೆಗೂ ಕಷ್ಟ ಆಗುತ್ತೆ, ಮುಂಬರುವಂಥ GBA ಚುನಾವಣೆ, ಲೋಕಲ್ ಬಾಡಿ ಚುನಾವಣೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಹುಶಃ ಎಲ್ಲ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆದಿದೆ ಅಂತ ಅನಿಸ್ತಾ ಇದೆ. ನಾನು ಮಾಧ್ಯಮಗಳ ಮುಖಾಂತರ ನೋಡಿದ್ದೀನಿ, ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ನಿಮ್ಮ ಮಾಧ್ಯಮಗಳಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ ಉಪಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥದ್ದನ್ನು ಬಿತ್ತಾರ ಮಾಡ್ತಾ ಇದ್ದೀರಾ. ಬಹುಶಃ ಹೈಕಮಾಂಡ್ ಇನ್ನೂ ಕೂಡ ಸ್ಪಷ್ಟಪಡಿಸ್ಬೇಕು ಅದನ್ನು. ಹೈಕಮಾಂಡ್ ಫೈನಲ್ ಆಗಿ 7 ಗಂಟೆ ಇದೇ ರೀತಿ ಇದೆ ಅಂತ 7 ಗಂಟೆ ನಾವು ಹೂವಾಪೋದ ಮೇಲೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾಳೆ ನಾಳಿದ್ರಲ್ಲಿ ಏನೋ ನಮ್ಮ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಸಚಿವರನ್ನ ಕರೆದಿದ್ದಾರೆ, ಎಲ್ಲ ಸಚಿವರು ಕೂಡ ಭಾಗವಹಿಸ್ತಾರೆ. ಆಮೇಲೆ ಏನು ಔಟ್ಪುಟ್ ಆಚೆ ಕಡೆ ಬರ್ತದೆ ಅದು ನೋಡಿಕೊಂಡು ಆಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ. ನಿನ್ನೆ ಅವರು ಅಂದರೆ ಸಭೆಯ ಬಳಿಕ ಕೂಡ ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ರಾಜ್ಯಸಭೆಗೆ ಆಹ್ವಾನ ಮಾಡಿದ್ದಾರೆ, ಈಗ ರಾಜೀನಾಮೆ ಕೊಡುವ ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೀನಿ. ರಾಹುಲ್ ಗಾಂಧಿ ಹೇಳಿದಾಗೆ ಕೇಳ್ತೀನಿ ಅಂತೇಳಿ ಮೊದಲು ಕೂಡ ಅವರು ಬಹಿರಂಗವಾಗಿ ಹೇಳಿದರು, ಈಗಲೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ನಿರ್ಧಾರ ಅಂದರೆ ಮುಖ್ಯಮಂತ್ರಿಗಳ ರಾಜೀನಾಮೆಯ ನಿರ್ಧಾರ ಮುಂದಿನ ಕಾಂಗ್ರೆಸ್ನ ಬೆಳವಣಿಗೆ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸಿದ್ದರಾಮಯ್ಯನವರು ಜೊತೆಗಿರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನೋಡ್ರಿ, ಇಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ 2 ಕಣ್ಣುಗಳಿದ್ದಂಗೆ. ಯಾವ ಕಣ್ಣಿಗೆ ಚುಚ್ಚಿದ್ರು ಕೂಡ ಅದು ನೋವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಕ್ಕಂಥದ್ದು. ಅವ್ರಿಗೆ ಅಧಿಕಾರ ಅವ್ರಿಗೆ ಸಿಗ್ತದೋ ಇವ್ರಿಗೆ ಸಿಗ್ತದೋ ಅದು ಪ್ರಾಮುಖ್ಯತೆ ಅಲ್ಲ. ಈ ಪಕ್ಷನ ಬಲಿಷ್ಠವಾಗಿ ಕಟ್ಟಬೇಕು ಅಂತಂದರೆ ಇಬ್ಬರು ಜೋಡೆತ್ಕೊಳ್ಳೋ ರೀತಿಯಲ್ಲಿ ಮುಂದೆ ಹೋದರೆ ಮಾತ್ರ ಸಾಧ್ಯ. ಅದಕ್ಕೆ ಹೈಕಮಾಂಡು ಸೂಕ್ತ ನಿರ್ಧಾರ ತಗೋಬೇಕು ಅಂತ ನಾವು ಹೇಳ್ತಾ ಇದ್ದಿದ್ದು. ಯಾಕಂದರೆ ಕಾರ್ಯಕರ್ತರ ಅಭಿಪ್ರಾಯ ಇದು ಏನಂದರೆ 2020-28ಕ್ಕೆ ಮತ್ತೆ ಅಧಿಕಾರಕ್ಕೆ ನಾವು ತರಬೇಕು, ಇದರಿಂದ ಇವರಿಬ್ಬರು ಒಗ್ಗಟ್ಟಾಗಿ ಹೋಗಬೇಕು, ಇವರಿಬ್ಬರಲ್ಲಿ ವೈಮನಸ್ಸು ಬರಬಾರ್ದು ಅಂತಕ್ಕಂಥ ವಿಚಾರವಾಗಿ ಅನೇಕ ಚರ್ಚೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.